ಭೂಮಿಯ 100 ಅಡಿಗಳ ಕೆಳಗೆ ಅತ್ಯಂತ ದಪ್ಪಾದ ಕಾಂಕ್ರೀಟ್ ಮತ್ತು ಉಕ್ಕಿನಿಂದ ನಿರ್ಮಿಸಲಾದ ರಹಸ್ಯ ಬಂಕರ್ಗಳು. ಶತ್ರುಗಳು ತಾವು ಇಲ್ಲಿ ಸಂಪೂರ್ಣ ಸುರಕ್ಷಿತ ಅಂತ ಭಾವಿಸಿ ಭಾರತದ ವಿರುದ್ಧ ಸಂಚು ರೂಪಿಸುತ್ತಿರುತ್ತಾರೆ. ಆದರೆ ದಿಢೀರ್ನೆ ಆಕಾಶದಿಂದ ಬಿರುಗಾಳಿಯ ವೇಗದಲ್ಲಿ ಎರಗುವ 500 ಕಿಲೋಗ್ರಾಂ ತೂಕದ ಒಂದು ಬೃಹತ್ ಬಾಂಬ್ ಆ ಬೃಹತ್ ಕಾಂಕ್ರೀಟ್ ಗೋಡೆಗಳನ್ನು ಸೀಳಿಕೊಂಡು ಪಾತಾಳಕ್ಕೆ ನುಗ್ಗಿ ಮಹಾಸ್ಫೋಟವನ್ನು ಸೃಷ್ಟಿಸಿದರೆ ಹೇಗಿರ್ತದೆ? ಹೌದು, ಇದು ಯಾವುದೇ ಹಾಲಿವುಡ್ ಸಿನಿಮಾದ ಕಾಲ್ಪನಿಕ ದೃಶ್ಯವಲ್ಲ, ಬದಲಾಗಿ ಇದು ನವ ಭಾರತದ ಸೇನಾಪಡೆಯ ಹೊಸ ವಾಸ್ತವ. ನಮಸ್ಕಾರ ಗೆಳೆಯರೆ, ಇವತ್ತು ನಾವು ಮಾತನಾಡ್ತಾ ಇರುವುದು ನಮ್ಮ DRDO ವಿಜ್ಞಾನಿಗಳು ಮತ್ತು ಭಾರತೀಯ ವಾಯುಸೇನೆ ಜಂಟಿಯಾಗಿ ಸಿದ್ಧಪಡಿಸಿರುವ ಪ್ರಬಲ ವಜ್ರಾಸ್ತ್ರ PGB-500 ಅಂದ್ರೆ 500 kg ಸ್ವದೇಶಿ ಬಂಕರ್ ಬಸ್ಟರ್ ಬಾಂಬ್ ಬಗ್ಗೆ. ಸುಖೋಯ್ 30 MKI ಯುದ್ಧ ವಿಮಾನದಿಂದ ಈ ಅಸ್ತ್ರ ಕೆಳಗೆ ಬಿದ್ದರೆ ಶತ್ರುಗಳ ಯಾವುದೇ ಮಿಲಿಟರಿ ಬೇಸ್ ಅಥವಾ ನ್ಯೂಕ್ಲಿಯರ್ ಕಮಾಂಡ್ ಸೆಂಟರ್ ಕೇವಲ ಧೂಳಿನ ಕಣವಾಗಿ ಮಾರ್ಪಡುತ್ತದೆ. ಸೊ ಗೆಳೆಯರೆ, ಇವತ್ತಿನ ಈ ವಿಡಿಯೋದಲ್ಲಿ ಭಾರತದ ರಕ್ಷಣಾ ವಲಯದ ಈ ಅತಿ ದೊಡ್ಡ ಮೈಲಿಗಲ್ಲಿನ ರೋಚಕ ಮಾಹಿತಿಯನ್ನು ಮತ್ತು ಇದರ ಹಿಂದಿರುವ ತಾಂತ್ರಿಕ ರಹಸ್ಯವನ್ನು ನಾವು ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಅದಕ್ಕಾಗಿ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ನಮ್ಮ ವಿಜ್ಞಾನಿಗಳ ಈ ಕಠಿಣ ಪರಿಶ್ರಮಕ್ಕಾಗಿ ಲೈಕ್ ಮಾಡುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಹಿಂದ್ ಅಂತ ಬರೆಯುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ಇತ್ತೀಚಿನ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿ ನಿಯಂತ್ರಣ ರೇಖೆಯಲ್ಲಿ ಅಂದರೆ LOCಯಲ್ಲಿ ಹಾಗೂ ವಾಸ್ತವಿಕ ನಿಯಂತ್ರಣ ರೇಖೆಯಲ್ಲಿ ಅಂದರೆ LACಯಲ್ಲಿ ಚೀನಾದೊಂದಿಗಿನ ಉದ್ವಿಗ್ನತೆ ಮಿತಿ ಮೀರ್ತಾ ಇದೆ. ಪಾಕಿಸ್ತಾನವು ಚೀನಾ ಮತ್ತು ಟರ್ಕಿ ಅಂತ ದೇಶಗಳಿಂದ ಅತ್ಯಾಧುನಿಕ ಡ್ರೋನ್ಗಳು, ಅತ್ಯಾಧುನಿಕ ಫೈಟರ್ ಜೆಟ್ಗಳು ಮತ್ತು ಆರ್ಟಿಲರಿಗಳನ್ನು ಆಮದು ಮಾಡಿಕೊಂಡು ಗಡಿಯಲ್ಲಿ ಕಾವಲು ಕಾಯ್ತಾ ಇದೆ. ಇನ್ನೊಂದೆಡೆ ಕುತಂತ್ರಿ ಚೀನಾ ಟಿಬೆಟ್ ಮತ್ತು ಲಡಾಖ್ ಗಡಿಯುದ್ದಕ್ಕೂ ಹಿಮಾಲಯದ ಕಲ್ಲು ಬಂಡೆಗಳನ್ನು ಕೊರೆದು ಅತ್ಯಂತ ಗಟ್ಟಿಯಾದ ಕಾಂಕ್ರೀಟ್ನಿಂದ ನಿರ್ಮಿಸಲಾದ ಅಂಡರ್ ಗ್ರೌಂಡ್ ಶೆಲ್ಟರ್ಗಳನ್ನು ನಿರ್ಮಿಸುತ್ತಿದೆ. ಗೆಳೆಯರೆ, ಒಂದು ಕಾಲದಲ್ಲಿ ಭಾರತದ ರಕ್ಷಣಾ ನೀತಿ ಕೇವಲ ಡಿಫೆನ್ಸಿವ್ ಆಗಿತ್ತು. ಅಂದರೆ ಶತ್ರುಗಳು ದಾಳಿ ಮಾಡಿದರೆ ಮಾತ್ರ ನಾವು ಪ್ರತ್ಯುತ್ತರ ನೀಡ್ತಾ ಇದ್ದೆವು. ಆದರೆ ಇವತ್ತಿನ ಭಾರತದ ನೀತಿ ಸಂಪೂರ್ಣವಾಗಿ ಬದಲಾಗಿದೆ. ಈ ಶತ್ರುಗಳ ಮನೆಗೆ ನುಗ್ಗಿ ಹೊಡೆಯುವ ಆಕ್ರಮಣಕಾರಿ ರಣನೀತಿಯನ್ನು ಭಾರತ ಅಳವಡಿಸಿಕೊಂಡಿದೆ. ಹಾಗೂ ಈ ರಣನೀತಿ ಅಡಿಯಲ್ಲಿಯೇ ಶತ್ರುಗಳ ಅತ್ಯಂತ ಸುರಕ್ಷಿತ ಅಡುಗು ತಾಣಗಳನ್ನು ಕ್ಷಣ ಮಾತ್ರದಲ್ಲಿ ಮಣ್ಣು ಪಾಲು ಮಾಡುವ ಗುರಿಯೊಂದಿಗೆ DRDO ಈ PGB-500 ಬಂಕರ್ ಬಸ್ಟರ್ ಬಾಂಬ್ ಅನ್ನ ಸೃಷ್ಟಿಸಿದೆ. ಸೊ ಈಗ ಇದರ ಅಸಲಿ ಕತೆ ಮತ್ತು ಸ್ವಾವಲಂಬನೆಯ ಬಗ್ಗೆ ಮಾತಾಡೋಣ. ಗೆಳೆಯರೆ, PGB-500 ಕೇವಲ ಒಂದು ಬಾಂಬ್ ಅಲ್ಲ, ಇದು ಭಾರತದ ಆತ್ಮನಿರ್ಭರತೆಯ ಸಂಕೇತ. ಹಾಗೆಯೇ ನಿಮಗೆ ನೆನಪಿರಬಹುದು, ಬಾಲಾಕೋಟ್ ಏರ್ ಸ್ಟ್ರೈಕ್ ನಂತಹ ಕಾರ್ಯಾಚರಣೆಗಳ ಸಂದರ್ಭದಲ್ಲಿ ಭಾರತೀಯ ವಾಯುಸೇನೆ ಫ್ರಾನ್ಸ್ನಿಂದ ಆಮದು ಮಾಡಿಕೊಂಡಿದ್ದ ಮಿರಾಜ್ ಯುದ್ಧ ವಿಮಾನಗಳನ್ನು ಮತ್ತು ಇಸ್ರೇಲ್ನ ಸ್ಪೈಸ್ 2000 ಬಾಂಬ್ಗಳನ್ನು ಬಳಸಬೇಕಾಗಿತ್ತು. ಹಾಗೂ ಇತ್ತೀಚಿನ ದಿನಗಳಲ್ಲಿ ನಾವು ಫ್ರಾನ್ಸ್ನಿಂದ ತಂದ ರಾಫೆಲ್ ಜೊತೆಗೆ ವಿದೇಶಿ ಹ್ಯಾಮರ್ ಬಾಂಬ್ಗಳನ್ನು ಕೂಡ ಬಳಸ್ತಾ ಇದ್ದೆವು. ಗೆಳೆಯರೆ, ವಿದೇಶಿ ಆಯುಧಗಳ ಮೇಲಿನ ಈ ಅವಲಂಬನೆ ಯುದ್ಧದ ಸಮಯದಲ್ಲಿ ನಮಗೆ ದೊಡ್ಡ ಅಪಾಯ ತಂದೊಡ್ಡಬಹುದು. ಯಾಕಂದ್ರೆ ಬಿಕ್ಕಟ್ಟಿನ ಸಮಯದಲ್ಲಿ ಆ ದೇಶಗಳು ಬಿಡಿ ಭಾಗಗಳನ್ನು ಪೂರೈಸಲು ನಿರಾಕರಿಸಿದ್ರೆ ನಮ್ಮ ಕಾರ್ಯಾಚರಣೆಗಳಿಗೆ ತಡೆ ಉಂಟಾಗ್ತದೆ. ಸೊ ಈಗ ಈ ಅತಿ ದೊಡ್ಡ ಸಮಸ್ಯೆಗೆ ನಮ್ಮ DRDO ವಿಜ್ಞಾನಿಗಳು ಶಾಶ್ವತ ಪರಿಹಾರವನ್ನ ಕಂಡುಕೊಂಡಿದ್ದಾರೆ. ದಶಕಗಳ ಸತತ ಪರಿಶ್ರಮದ ನಂತರ ಸಂಪೂರ್ಣ ಸ್ವದೇಶಿ ತಂತ್ರಜ್ಞಾನದಲ್ಲಿ ಈ 500 ಕಿಲೋಗ್ರಾಂ ತೂಕದ ಬಾಂಬ್ ಅನ್ನ ಅಭಿವೃದ್ಧಿಪಡಿಸಲಾಗಿದೆ. ಹಾಗೂ ಇಲ್ಲಿನ ಅತಿ ದೊಡ್ಡ ಬದಲಾವಣೆ ಅಂದ್ರೆ ಈ ಬಾಂಬ್ ಅನ್ನು ಭಾರತೀಯ ವಾಯುಸೇನೆಯ ಬೆನ್ನೆಲುಬಾಗಿರುವ ಮತ್ತು ನಮ್ಮ ಬಳಿ ಅತಿ ಹೆಚ್ಚು ಸಂಖ್ಯೆಯಲ್ಲಿರುವ ಸುಖೋಯ್ Su-30 MKI ಯುದ್ಧ ವಿಮಾನದೊಂದಿಗೆ ಯಶಸ್ವಿಯಾಗಿ ಸಂಯೋಜಿಸಲಾಗಿದೆ. ಹಾಗೆಯೇ ಇದು ಭಾರತದ ಸೇನಾ ಇತಿಹಾಸದಲ್ಲಿ ಒಂದು ಹೊಸ ಶಕೆಯ ಆರಂಭ. ಸೊ ಈಗ ಇದರ ತಾಂತ್ರಿಕ ವಿವರಣೆ ಮತ್ತು ಪರೀಕ್ಷೆಗಳ ಬಗ್ಗೆ ಮಾತಾಡೋದಾದ್ರೆ ಗೆಳೆಯರೆ, ಯಾವುದೇ ಒಂದು ಹೊಸ ಆಯುಧವನ್ನ ಸೇನೆಗೆ ಸೇರ್ಪಡೆಗೊಳಿಸುವ ಮುನ್ನ ಅದು ಕಠಿಣ ಅಗ್ನಿ ಪರೀಕ್ಷೆಗಳನ್ನ ಎದುರಿಸಬೇಕಾಗ್ತದೆ. ಹಾಗೂ ಇತ್ತೀಚೆಗೆ ರಾಜಸ್ಥಾನದ ಪೋಖ್ರಾನ್ ಫೈರಿಂಗ್ ರೇಂಜ್ ನಲ್ಲಿ DRDO ಮತ್ತು ವಾಯುಸೇನೆ ಸೇರಿ ಈ ಆಯುಧದ ಅತ್ಯಂತ ನಿರ್ಣಾಯಕ ಪರೀಕ್ಷೆಗಳನ್ನ ನಡೆಸಿವೆ. ಹಾಗೇನೆ ಇದರಲ್ಲಿ 3 ಪ್ರಮುಖ ಹಂತಗಳಿರ್ತಾವೆ. ಅದರಲ್ಲಿ ಮೊದಲನೆಯದಾಗಿ ಕ್ಯಾರೇಜ್ ಟ್ರಯಲ್ಸ್. ಗೆಳೆಯರೆ, ಸುಖೋಯ್ ವಿಮಾನವು ಶಬ್ದದ ವೇಗಕ್ಕಿಂತ ವೇಗವಾಗಿ ಹಾರಾಟ ನಡೆಸುವಾಗ ಅದರ ರೆಕ್ಕೆಗಳ ಕೆಳಗೆ ಜೋಡಿಸಲಾದ ಈ 500 kg ಬೃಹತ್ ಬಾಂಬ್ನಿಂದ ವಿಮಾನದ ಸಮತೋಲನ ತಪ್ಪದಂತೆ ನೋಡಿಕೊಳ್ಳುವುದು. ಎರಡನೇ ಹಂತ ಏರೋಡೈನಾಮಿಕ್ ಲೋಡ್ ಮತ್ತು ಡ್ರ್ಯಾಗ್ ಅಸೆಸ್ಮೆಂಟ್. ಗೆಳೆಯರೆ, ಸಾವಿರಾರು ಅಡಿ ಎತ್ತರದಲ್ಲಿ ವಿಮಾನದಿಂದ ಬಾಂಬ್ ಅನ್ನು ಬಿಡುಗಡೆ ಮಾಡಿದಾಗ ಅದು ವಿಮಾನದ ರೆಕ್ಕೆಗಳಿಗೆ ತಾಗದಂತೆ ಸುರಕ್ಷಿತವಾಗಿ ಬೇರ್ಪಡುವುದು. ಹಾಗೆಯೇ ಮೂರನೇ ಹಂತ ಪ್ರಿಸಿಷನ್ ಅಕ್ಯುರೇಸಿ ವ್ಯಾಲಿಡೇಷನ್. ಗೆಳೆಯರೆ, ಬಿಡುಗಡೆಯಾದ ಬಾಂಬ್ ತನ್ನ ಗುರಿಯಿಂದ 1 ಇಂಚು ಕೂಡ ಆಚೀಚೆ ಹೋಗದೆ ನಿಖರವಾಗಿ ಟಾರ್ಗೆಟ್ ಅನ್ನ ನಾಶಪಡಿಸುವುದು. ಹಾಗೂ ಈ 3 ಹಂತಗಳಲ್ಲಿ PGB-500 ಅತ್ಯುನ್ನತ ಯಶಸ್ಸನ್ನು ಕಂಡಿದೆ.
ಹಳೆಯ ಕಾಲದ ಸಾಮಾನ್ಯ ಬಾಂಬ್ಗಳನ್ನ ವಿಮಾನದಿಂದ ಕೆಳಗೆ ಹಾಕಿದಾಗ ಬಿರುಗಾಳಿಯ ಹೊಡೆತಕ್ಕೆ ಸಿಲುಕಿ ಅವು ತಮ್ಮ ಗುರಿಯಿಂದ 100 ಮೀಟರ್ ದೂರದಲ್ಲಿ ಬೀಳ್ತಾ ಇದ್ದವು. ಆದ್ರೆ ಪುಣೆಯಲ್ಲಿರುವ DRDOದ ಅಂಗಸಂಸ್ಥೆ ARD ಈ PGB 500 ಬಾಂಬ್ನ ಹೊರಕವಚವನ್ನ ಹೈ ಸ್ಪೀಡ್ ಲೋ ಡ್ರ್ಯಾಗ್ ವಿನ್ಯಾಸದಲ್ಲಿ ಸೃಷ್ಟಿಸಿದೆ. ವಿಮಾನದಿಂದ ಬಿಡುಗಡೆಯಾದ ಬಳಿಕ ಇದರ ಹೊರಭಾಗದಲ್ಲಿರುವ ಸಣ್ಣ ರೆಕ್ಕೆಗಳು ಮತ್ತು ಡಿಜಿಟಲ್ ಕಂಟ್ರೋಲ್ ಸಿಸ್ಟಮು ಗಾಳಿಯ ದಿಕ್ಕಿಗೆ ಅನುಗುಣವಾಗಿ ತನ್ನ ಪಥವನ್ನು ತಾನೇ ಸರಿಪಡಿಸಿಕೊಳ್ಳುತ್ತಾ ಗುರಿಯತ್ತ ಮುನ್ನುಗ್ತದೆ. ಈಗ ನ್ಯಾವಿಗೇಷನ್ ಮತ್ತು ಬಂಕರ್ ಬಸ್ಟರ್ ಕಾರ್ಯವಿಧಾನದ ಬಗ್ಗೆ ಮಾತಾಡೋಣ. ಗೆಳೆಯರೇ, ಬಾಂಬ್ ಶತ್ರುಗಳ ಬಂಕರ್ ಅನ್ನು ಹುಡುಕಲು ಮಲ್ಟಿ ಲೇಯರ್ ಗೈಡೆನ್ಸ್ ಸಿಸ್ಟಮ್ಸ್ ಅನ್ನ ಬಳಸ್ತದೆ. ಮೊದಲನೇದಾಗಿ ಇದರೊಳಗಿರುವ ಇನರ್ಷಿಯಲ್ ನ್ಯಾವಿಗೇಷನ್ ಸಿಸ್ಟಮ್ INS. ಗೆಳೆಯರೆ, ಯಾವುದೇ ಬಾಹ್ಯಾಕಾಶ ಸಿಗ್ನಲ್ ಇಲ್ದಿದ್ರೂ ತನ್ನದೇ ಆದ ಗಣಿತದ ಲೆಕ್ಕಾಚಾರದ ಮೂಲಕ ಬಾಂಬ್ ತನ್ನ ದಾರಿಯನ್ನ ಕಂಡುಕೊಳ್ಳುತ್ತದೆ. ಎರಡನೇದಾಗಿ ಭಾರತದ ಸ್ವದೇಶಿ ನ್ಯಾವಿಕ್ ಮತ್ತು GPS ಸ್ಯಾಟಲೈಟ್ಗಳ ಸಪೋರ್ಟ್. ಗೆಳೆಯರೆ, ಶತ್ರುಗಳು ಎಷ್ಟೇ ಬಲವಾದ ಆಂಟಿ ಜಾಮಿಂಗ್ ತಂತ್ರಜ್ಞಾನ ಬಳಸಿದ್ರು ಈ ಬಾಂಬ್ನ ಸಿಗ್ನಲ್ ಕಟ್ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಬಾಂಬ್ ಟಾರ್ಗೆಟ್ನ ಹತ್ತಿರ ಬರ್ತಾ ಇದ್ದಂತೆ ಅದರ ತುದಿಯಲ್ಲಿರುವ ಲೇಸರ್ ಸೀಕರ್ ಆಕ್ಟಿವೇಟ್ ಆಗ್ತದೆ. ದಟ್ಟವಾದ ಕತ್ತಲು, ಹೊಗೆ ಅಥವಾ ಮಂಜು ಕವಿದ ವಾತಾವರಣವಿದ್ರೂ ಕೂಡ ಶತ್ರುವಿನ ಬಂಕರ್ನ ಅತಿ ದುರ್ಬಲ ಭಾಗವನ್ನ ಇದು ಸ್ಕ್ಯಾನ್ ಮಾಡಿ ನೇರವಾಗಿ ಅಲ್ಲಿಗೆ ಅಪ್ಪಳಿಸುತ್ತದೆ. ಹಾಗೂ ಇದು ಕೇವಲ ಮೇಲ್ಮೈಯಲ್ಲಿ ಸ್ಫೋಟಗೊಳ್ಳುವ ಬಾಂಬ್ ಅಲ್ಲ, ಇದು ಭೂಮಿಯನ್ನು ಸೀಳುವ ಬ್ರಹ್ಮಾಸ್ತ್ರ. ಗೆಳೆಯರೆ, ಸುಖೋಯ್ ಯುದ್ಧ ವಿಮಾನವು ಸಾವಿರಾರು ಅಡಿ ಎತ್ತರದಿಂದ ಇದನ್ನು ಬಿಟ್ಟಾಗ ಗುರುತ್ವಾಕರ್ಷಣೆಯಿಂದಾಗಿ ಇದು ಅಗಾಧವಾದ ವೇಗವನ್ನ ಪಡೆದುಕೊಳ್ಳುತ್ತದೆ. 500 ಕಿಲೋ ತೂಕದ ಈ ಆಯುಧ ಅತಿ ವೇಗದಲ್ಲಿ ಭೂಮಿಗೆ ಅಪ್ಪಳಿಸಿದಾಗ ಅದರ ಅಪಾರವಾದ ಗತಿಶಕ್ತಿ ಕಾಂಕ್ರೀಟ್ ಮತ್ತು ಬಂಡೆಗಳ ದಪ್ಪ ಪದರಗಳನ್ನ ಪುಡಿ ಪುಡಿ ಮಾಡಿ ಭೂಮಿಯ ಆಳಕ್ಕೆ ನುಗ್ತದೆ. ಅದಕ್ಕಾಗಿ ನಮ್ಮ ವಿಜ್ಞಾನಿಗಳು ಇಲ್ಲಿ ಡಿಲೇಡ್ ಫ್ಯೂಸ್ ತಂತ್ರಜ್ಞಾನವನ್ನು ಅಳವಡಿಸಿದ್ದಾರೆ. ಈ ಬಾಂಬ್ ಭೂಮಿಗೆ ಅಪ್ಪಳಿಸಿದ ತಕ್ಷಣ ಸ್ಫೋಟಗೊಳ್ಳುವುದಿಲ್ಲ. ಕಾಂಕ್ರೀಟ್ ಪದರಗಳನ್ನು ಸೀಳಿಕೊಂಡು ಬಂಕರ್ನ ಒಳಗೆ ಪ್ರವೇಶಿಸಿದ ಕೆಲವು ಸೆಕೆಂಡುಗಳ ನಂತರ ಇದರೊಳಗಿರುವ ಹೈ ಎಕ್ಸ್ಪ್ಲೋಸಿವ್ ವಾರ್ ಹೆಡ್ ಸ್ಫೋಟಗೊಳ್ಳುತ್ತದೆ. ಇದರಿಂದ ಉತ್ಪತ್ತಿಯಾಗುವ ಭೀಕರ ಶಾಕ್ ವೇವ್ ಮತ್ತು ಬೆಂಕಿಯ ಉಂಡೆ ಸಂಪೂರ್ಣ ಬಂಕರ್ನ ಸುಟ್ಟು ಕರಕಲಾಗಿಸುತ್ತದೆ. ಸೊ ಗೆಳೆಯರೆ, ಈಗ ಈ ರಣನೀತಿಯ ಪ್ರಾಮುಖ್ಯತೆ ಮತ್ತು ಭವಿಷ್ಯದ ಪರಿಣಾಮದ ಬಗ್ಗೆ ಮಾತಾಡೋಣ. ಗೆಳೆಯರೆ, PGB 500 ವಾಯುಸೇನೆಗೆ ಸೇರ್ಪಡೆಯಾಗುವುದರೊಂದಿಗೆ ದಕ್ಷಿಣ ಏಷ್ಯಾದ ಶಕ್ತಿ ಸಮತೋಲನ ಸಂಪೂರ್ಣವಾಗಿ ಬದಲಾಗಲಿದೆ. ಯಾಕಂದ್ರೆ ಪಾಕಿಸ್ತಾನದ ಗಡಿಯಲ್ಲಿರುವ ಉಗ್ರರ ಲಾಂಚ್ ಪ್ಯಾಡ್ಗಳು, ಬೆಟ್ಟದ ಗುಹೆಗಳಲ್ಲಿರುವ ಶಸ್ತ್ರಾಸ್ತ್ರ ಸಂಗ್ರಹಣಾ ಕೇಂದ್ರಗಳು ಈಗ ಭಾರತದ ಒಂದೇ ಏಟಿಗೆ ಧೂಳಿಪಟವಾಗಲಿದೆ. ಮತ್ತೊಂದೆಡೆ ಚೀನಾ ಸೇನೆ ಹಿಮಾಲಯದ ದುರ್ಗಮ ಪ್ರದೇಶಗಳಲ್ಲಿ ನಿರ್ಮಿಸಿರುವ ಸುಸಜ್ಜಿತ ಮಿಲಿಟರಿ ನೆಲೆಗಳು ಕೂಡ ಭಾರತದ ಸುಖೋಯ್ ಯುದ್ಧ ವಿಮಾನಗಳ ಕಣ್ಣಳತೆಯ ಒಳಗೆ ಬಂದಿವೆ. ಯುದ್ಧದ ಆರಂಭಿಕ ಗಂಟೆಗಳಲ್ಲಿಯೇ ಶತ್ರುಗಳ ಏರ್ ಬೇಸ್ ಮತ್ತು ಕಮಾಂಡ್ ಸೆಂಟರ್ಗಳನ್ನು ನಾಶಪಡಿಸಿ ಅವರನ್ನ ಪಾರ್ಶ್ವವಾಯು ಪೀಡಿತರನ್ನಾಗಿ ಮಾಡುವ ಅಗಾಧ ಶಕ್ತಿ ಈಗ ಭಾರತೀಯ ವಾಯುಸೇನೆಗೆ ಒಲಿದಿದೆ. ಗೆಳೆಯರೆ, ಈ ಸಾಧನೆ ಕೇವಲ ಒಂದು ಆಯುಧಕ್ಕೆ ಸೀಮಿತವಾಗಿಲ್ಲ. DRDO ಇಂದು ಸ್ಮಾರ್ಟ್ ಆಯುಧಗಳ ಇಡೀ ಇಕೋಸಿಸ್ಟಮ್ ಅನ್ನ ಭಾರತದಲ್ಲಿಯೇ ನಿರ್ಮಿಸುತ್ತಿದೆ. 250 kg, 450 kg ಮತ್ತು ಇದೀಗ 500 kg HSLD ಬಾಂಬ್ಗಳ ಸರಣಿಯನ್ನ ಸಿದ್ಧಪಡಿಸಲಾಗಿದೆ. ಇದಷ್ಟೇ ಅಲ್ಲದೆ ಗೌರವ್ನಂತಹ ಲಾಂಗ್ ರೇಂಜ್ ಗ್ಲೈಡ್ ಬಾಂಬ್ಗಳನ್ನ ಅಭಿವೃದ್ಧಿಪಡಿಸಲಾಗ್ತಾ ಇದೆ. ಶತ್ರುಗಳ ಗಡಿಯೊಳಗೆ ವಿಮಾನ ಹೋಗದೆಯೇ 100 ಕಿಲೋಮೀಟರ್ ದೂರದಿಂದಲೇ ಈ ಆಯುಧಗಳನ್ನ ಉಡಾಯಿಸಬಹುದು. ಜೊತೆಗೆ ತಾರಾ ಅನ್ನೋ ರೇಂಜ್ ಎಕ್ಸ್ಟೆನ್ಷನ್ ಕಿಟ್ ಅಭಿವೃದ್ಧಿಪಡಿಸಲಾಗಿದ್ದು ಇದನ್ನ ಹಳೆಯ ಸಾಮಾನ್ಯ ಬಾಂಬ್ಗಳಿಗೆ ಅಳವಡಿಸುವ ಮೂಲಕ ಅವುಗಳನ್ನು ಕೂಡ ಆಧುನಿಕ ಸ್ಮಾರ್ಟ್ ಬಾಂಬ್ಗಳನ್ನಾಗಿ ಪರಿವರ್ತಿಸಬಹುದು. ಹಾಗೂ ಇವೆಲ್ಲವೂ ಮೇಕ್ ಇನ್ ಇಂಡಿಯಾ ಯೋಜನೆಯಡಿ ನಡೀತಾ ಇರುವುದು ನಮ್ಮೆಲ್ಲರ ಹೆಮ್ಮೆ. ಗೆಳೆಯರೆ, ಯಾವ ದೇಶವು ತನ್ನ ರಕ್ಷಣೆಗಾಗಿ ತಾನೇ ನಿರ್ಮಿಸಿದ ಆಯುಧಗಳನ್ನು ನಂಬುತ್ತದೆಯೋ ಆ ದೇಶದ ಸಾರ್ವಭೌಮತ್ವವನ್ನು ವಿಶ್ವದ ಯಾವುದೇ ಮಹಾಶಕ್ತಿ ಕೂಡ ಪ್ರಶ್ನಿಸುವುದಕ್ಕೆ ಸಾಧ್ಯವಿಲ್ಲ. ಹಾಗೂ ನಮ್ಮ DRDO ವಿಜ್ಞಾನಿಗಳ ಹಗಲಿರುಳಿನ ಶ್ರಮ ಮತ್ತು ಭಾರತೀಯ ವಾಯುಸೇನೆಯ ಪೈಲಟ್ಗಳ ಧೈರ್ಯ ಇವತ್ತಿಗೆ ನವ ಭಾರತದ ಆತ್ಮವಿಶ್ವಾಸವನ್ನ ಮುಗಿಲೆತ್ತರಕ್ಕೆ ಬೆಳೆಸಿದೆ. ಹಾಗೂ ನಮ್ಮ ದೇಶದ ಭದ್ರತೆ ಈಗ ಅಜೇಯ ಮತ್ತು ಅಭೇದ್ಯ. ಸೊ ಗೆಳೆಯರೆ, ಭಾರತದ ಐತಿಹಾಸಿಕ ಸಾಧನೆಯ ಬಗ್ಗೆ ನಿಮ್ಮ ಅನಿಸಿಕೆ ಏನು? ನವ ಭಾರತದ ಈ ಶಕ್ತಿಯ ಬಗ್ಗೆ ನಿಮಗೂ ಕೂಡ ಹೆಮ್ಮೆ ಇದೆ? ದಯವಿಟ್ಟು ಕಾಮೆಂಟ್ ಮಾಡಿ ನಮಗೆ ತಿಳಿಸಿ. ಹಾಗೂ ನಮ್ಮ ವಿಜ್ಞಾನಿಗಳ ಸಾಧನೆಗೆ ಸಪೋರ್ಟ್ ಮಾಡುವುದಕ್ಕಾಗಿ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ಭಾರತೀಯನಿಗೂ ತಲುಪುವಂತೆ ಶೇರ್ ಮಾಡಿ. ಹಾಗೂ ರಕ್ಷಣಾ ಕ್ಷೇತ್ರಕ್ಕೆ ಸಂಬಂಧಿಸಿದ ಇಂತಹ ಅದ್ಭುತ ಮತ್ತು ಆಳವಾದ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ಮಾಹಿತಿಯೊಂದಿಗೆ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ.